ನಮ್ಮ ಸರ್ಕಾರ ರಸ್ತೆ ತೆರಿಗೆ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹಿಸುತ್ತೆ. ಆದರೆ ಬರೀ 30 ಕಿಲೋಮೀಟರ್ ಉದ್ದದ ರಸ್ತೆನ ರಿಪೇರಿ ಮಾಡಕ್ಕೆ ಯಾಕಾಗಿಲ್ಲ? ನಮ್ಮ ನೆರೆಹೊರೆ ರಾಜ್ಯಗಳ ರಸ್ತೆಗಳನ್ನೇ ನೋಡಿ, ಅದು ಸೂಪರ್ ಆಗಿರುತ್ತೆ. ಆದರೆ ನಮ್ಮ ರಾಜ್ಯದ ರಸ್ತೆಗಳೇ ಯಾಕೆ ಈ ದುಸ್ಥಿತಿಯಲ್ಲಿವೆ? ಹೌದು, ಅಧಿಕಾರಿಗಳಿಗೆ ಹಣ ತಿನ್ನೋದೇ ಪ್ರವೃತ್ತಿ ಆಗಿಬಿಟ್ರೆ ರಸ್ತೆಗಳ ಪರಿಸ್ಥಿತಿ ಹೀಗೆ ಆಗೋದು ನೋಡಿ. ವರ್ಷ ವರ್ಷ ಮಾಯವಾಗುತ್ತೆ ಹೆದ್ದಾರಿ, ಪ್ರತಿ ವರ್ಷ ಕರಗುತ್ತೆ ನೂರಾರು ಕೋಟಿ. ಭ್ರಷ್ಟರು ಮಾಡ್ತಾರೆ ಭರ್ಜರಿ ಲೂಟಿ. ವಿಚಿತ್ರ ಗೊತ್ತಾ, ಈ ಹೆದ್ದಾರಿ ಪ್ರತಿ ವರ್ಷ ಮಾಯವಾಗುತ್ತೆ. ಈ ರಸ್ತೆಗೆ ಮಾರ್ಚಲ್ಲಿ ಡಾಂಬರ್ ಹಾಕಲಾಗುತ್ತೆ. ಅದು ಅರ್ಧ ಮುಂಗಾರು ಮಳೆಗೆ ಮಾಯವಾದ್ರೆ ಉಳಿದರ್ಧ ಆಮೇಲೆ ಕಾಣೆಯಾಗುತ್ತೆ. ಕಳೆದ ವರ್ಷ ಕೂಡ ಈ ರಸ್ತೆ ದುರಸ್ತಿಗೆ 14.5 ಕೋಟಿ ರೂಪಾಯಿ ಬಳಸಲಾಗಿತ್ತು. ಪ್ಯಾಚ್ ವರ್ಕ್ಗೆ ಅಂತ 3-4 ಕೋಟಿ. ಹೀಗೆ ಪ್ರತಿ ವರ್ಷ ಈ ರಸ್ತೆ ರಿಪೇರಿಗೆ ಕೋಟಿ ಕೋಟಿ ಖರ್ಚಾಗತ್ತೆ. ಆದ್ರೆ ರಸ್ತೆ ಮಾತ್ರ ಹೀಗೆ ಇರುತ್ತೆ. ಮನಸ್ಸಿದ್ರೆ 108 ದಾರಿ, ಮನಸ್ಸಿರದಿದ್ರೆ ಮಕರಂದವು ಚುಚ್ಚುತ್ತಂತೆ. ಇದಕ್ಕೆ ಮಂಗಳೂರು ಬೆಂಗಳೂರು ಹೆದ್ದಾರಿ 48ರ ಶಿರಾಡಿ ಘಾಟೆ ಸಾಕ್ಷಿ. ರಾಜ್ಯ ಸರ್ಕಾರದ ಒತ್ತಡ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ಒತ್ತಾಸೆಯಿಂದ ಪಟ್ಟು ಬಿದ್ದು ಗಟ್ಟಿ ದನಿಯಲ್ಲಿ ಕೇಳಲು ರಾಜಕಾರಣಿಗಳಿಗೆ ಪಕ್ಷ ಪ್ರತಿಷ್ಠೆ ಅಡ್ಡಿ ಬರ್ತಿದೆ. ಇದರಿಂದ ರಸ್ತೆ ಮಾತ್ರ ಬಡವಾಗಿದೆ. ಮೊದಲೇ ಈ ರಸ್ತೆ ಅತ್ಯಂತ ಅಪಾಯಕಾರಿ. ರಸ್ತೆ ಆಜುಬಾಜಲ್ಲಿ ದಟ್ಟಾರಣ್ಯ, ಆಳವಾದ ಕಂದಕ, ಕಡಿದಾದ ತಿರುವು, ರಸ್ತೆ ಪಕ್ಕದಲ್ಲೇ ಹರಿವ ನದಿ, ಧುಮ್ಮಿಕ್ಕೋ ಝರಿ. ಇಂಥ ಹೆದ್ದಾರಿಯಲ್ಲಿ ಒಂದೇ ಒಂದು ಮಾರ್ಗದರ್ಶಿ ಬೋರ್ಡ್ಗಳಿಲ್ಲ ಗೊತ್ತಾ? ಇದು ಇಲ್ಲಿರುವಂಥ ಬೋರ್ಡು. ಬರೀ ಕಂಬ ಇದೆ, ಕಬ್ಬಿಣದ ಕಂಬಿ ಇದೆ, ಬಿಟ್ಟರೆ ಇಲ್ಲಿ ಯಾವ ಚಿಹ್ನೆನೂ ಇಲ್ಲ, ಯಾವ ಸೂತ್ರನೂ ಇಲ್ಲ. ಇಂಥ ಬೋರ್ಡ್ಗಳನ್ನು ನಂಬ್ಕೊಂಡು ಹೋಗ್ಬಿಟ್ರೆ ಖಂಡಿತವಾಗಿಯೂ ಕೂಡ ಇಲ್ಲಿನ ಪ್ರಯಾಣಿಕರು ಪಾತಾಳಕ್ಕೆ ಬಿದ್ದು ಪ್ರಾಣ ಕಳ್ಕೊಳ್ಳೋದು ಮಾತ್ರ ಗ್ಯಾರಂಟಿ. ಘಾಟ್ ನೀವು ನೋಡ್ತಾ ಇದ್ದೀರಲ್ಲ, ಭಾಳ ಚೆನ್ನಾಗಿದೆ. ಇಲ್ಲಿ ಫಸ್ಟ್ BJP ಗೌರ್ಮೆಂಟ್ ಇತ್ತು, ಸೆಂಟ್ರಲಲ್ಲಿ ಕಾಂಗ್ರೆಸ್ ಇತ್ತು. ಆವಾಗ ಇವರು ಕೆಲಸ ಮಾಡಲೇ ಇಲ್ಲ ಈ ರೋಡ್ನ. ಈ ಎರಡೂ ಕಾಂಗ್ರೆಸ್ ಇದೆ. ಈ ಸೌತ್ ಕೇಂದ್ರದಲ್ಲಿ 2-3 ಜನ ಮಿನಿಸ್ಟ್ರುಗಳಿದ್ದಾರೆ. ಅವರು ಹೆಲಿಕಾಪ್ಟರ್ಗೆ ಹೋಗ್ತಾರೆ, ಈ ರೋಡಲ್ಲಿ ತಿರುಗಲ್ಲ. ಮನುಷ್ಯ ಅದನ್ನು ಈ ರೋಡಲ್ಲಿ ಹೋಗಂಗಿಲ್ಲ. ಈ ರೋಡಲ್ಲಿ ಬಂದರೆ ಹೆರಿಗೆ ಮಾಡೋದು ಬೇಡ ಬೇಡ ಬೇಡ. ಹೆರಿಗೆ ಮಾಡಿಸ್ಕೊಳಕ್ಕೆ ಹೋದರೆ ಹಾಸ್ಪಿಟ್ಲಲ್ಲಿ ಬಿಲ್ ಜಾಸ್ತಿ ಆಗುತ್ತಲ್ವಾ, ಆ ದುಡ್ಡು ಉಳಿಯುತ್ತೆ. ಆದರೆ ತಾಯಿ ಮಗು ಉಳಿತಾರೆ ಗ್ಯಾರಂಟಿ ಇಲ್ಲ ಅಷ್ಟೇ. ರೋಡ ಇದು ಗದ್ದೆ, ರೋಡೇ ಅಲ್ಲ ಇದು. ನಾವು ಇದೇ ಥರ ಓಡಾಡಿ ನಮ್ಮದು ಒಂದು ಆಯ್ಸೆ ಮುಗಿದೋಗಿದೆ. ಈಗ ಗೌರ್ಮೆಂಟ್ ಚೇಂಜ್ ಆಗುತ್ತೆ ಅಂತೇಳಿ 2-3 ಗೌರ್ಮೆಂಟು ಚೇಂಜ್ ಆಗಾಯಿತು. ಇನ್ನೂ ರೋಡ್ ಅಂತೂ ನಾವು ನೋಡಿಲ್ಲ ಇಲ್ಲಿ. ಇನ್ನೂ ಎಷ್ಟು ವರ್ಷ ಇದೇ ಥರ ಹೋಗ್ಬೇಕು ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಸರ್ಕಾರದಲ್ಲಿ ಈಗ ನೋಡಿ ಅಸ್ಕರ್ ಫರ್ನಾಂಡಿಸ್ ಅವರು ಇದ್ದಾರೆ. ರೋಡ್ ಯಾಕೆ ಮಾಡಬಾರ್ದು ಇವರು ಅನ್ನೋದು ನಮ್ಮ ಒಂದು ಇದು. ಇಷ್ಟು ಮಿನಿಸ್ಟ್ರಿಗಳು ಇದ್ದು ಇವರು ಖಾಲಿ ಫ್ಲೈಟಲ್ಲಿ ಓಡಾಡ್ತಾರೆ ಬಿಟ್ಟರೆ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಷ್ಟು ಸೌಜನ್ಯ ಸಮೇತ ಇವರಿಗಿಲ್ಲ. ಈ ಸರ್ಕಾರ ಇದೆಯೋ ಸತ್ತೋಗಿದೆಯೋ ಒಂದು ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಸಾವಿನ ಹೆದ್ದಾರಿ ಆಧಾರ ಆಗಿದೆಯಲ್ಲ. ಹೌದು, ಇದು ಸತ್ಯ. ಇದ್ರ ಬಗ್ಗೆ 2 ಮಾತಿಲ್ಲ. ಇದು ಸಾವಿನ ಹೆದ್ದಾರಿಯೇ. ಈಗ ನಾವು ಪಡ್ತಾ ಇರೋ ಕಷ್ಟ, ನರಕ ಯಾತನೆ ಇದು ಯಾರಿಗೂ ಬರಬಾರ್ದು ಅನ್ನೋಂಥದ್ದು ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ದಿವಸ. ಅಂದ್ರೆ ಒಂದು ಮಿನಿಸ್ಟರ್ನ ಒಂದ್ಸಲ ಇದ್ರಲ್ಲಿ ರೋಡಲ್ಲಿ ಕರ್ಕೊಂಡು ಬರ್ಬೇಕು ಎಲ್ಲರೂ. ಹೌದು, ಸತ್ಯ. ಎಲ್ಲರೂ ಬರ್ಬೇಕು ಇದರಲ್ಲಿ. ನಮ್ಮ CM ಅವರು ಬರಬೇಕು, ಮತ್ತೆ ನಮ್ಮ UT ಖಾದರ್ ಅವರು ಇರ್ಬೋದು, ರಮನಾಥ್ ರೈ ಅವರು ಇರ್ಬೋದು. ಯಾಕಂತೇಳಿ ಅವ್ರು ಈ ರೋಡ್ ನೋಡಿದ್ರೆ ಅವ್ರು ಸತ್ಯವಾಗ್ಲೂ ಈ ರೋಡಿಗೆ ಏನಾದರೂ ಶಾಶ್ವತ ಪರಿಹಾರವನ್ನು ಕಂಡುಹಿಡಿತಾ ಇದ್ರು. ಅವ್ರಿಗೆ ಯೋಗ್ಯತೆ ಇದ್ದಿದ್ರೆ ವಿಧಾನಸೌಧ ಒಳಗಡೆ ಕೂತಿರೋರಿಗೆ ಬಂದು ಜನಪ್ರತಿನಿಧಿಗಳು ಓಟ್ ಹಾಕೋ ಹೋಗಿ ಬರ್ತಾರಲ್ಲ, ಅಪ್ಪ ಓಟ್ ಹಾಕ್ರಿ ಅಂತ ಬೆವ್ರು ಸುರ್ಕೊಂಡು ಇವಾಗ ಎಲ್ಲೋಗಿದ್ದಾರೆ ಅವರೆಲ್ಲ. ನಮ್ಮ ರಾಜ್ಯಕ್ಕಿಂತ ತಮಿಳ್ನಾಡಿಗೆ ಹೋಗಿ ಕೇರಳಗೆ ಹೋಗಿ ನಾವೆಲ್ಲ ಮೊನ್ನೆ ಅಯ್ಯಪ್ಪ ಸ್ವಾಮಿ ಓಟ್ ಬಂದ್ವಿ. ನಮ್ಮ ರಾಜ್ಯಕ್ಕಿಂತ ಅಲ್ಲಿ ಈ ರೋಡ್ಗಳು ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇವ್ರೇನಿದ್ರು ತಿನ್ನೋದು ಯಾವ್ದು ದುಡ್ಡು ಬಂದ್ರೆ ಮಾತ್ರ ಅವ್ರು ಬರ್ತಾರೆ. ಯಾರಿಗೋ ಲೋಕಲ್ ಅವ್ರು ಕೊಡ್ತಾರೆ, ಅವ್ರು ಸಗಣಿ ಆಗ್ದಂಗೆ ಆಗ್ಬಿಟ್ಟು ಸಾರಿಸ್ಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಪ್ರೈವೇಟ್ ಅವ್ರು ಕೊಟ್ಬಿಡ್ಲಿ ಬಿಡಿ, ಟೋಲ್ ಕೊಟ್ಬಿಡೋಣ. ಟೋಲ್ ಕಟ್ಟಿದ್ರೆ ಅವ್ರು ಕ್ಲೀನಾಗಿ ನಮ್ಗೆ ಏನು ಬೇಕೋ ಅದು ಮಾಡ್ತಾರಲ್ವಾ. ಈಗ ರಾಷ್ಟ್ರೀಯ ಹೆದ್ದಾರಿ ಇದು ರಸ್ತೆ ನೋಡಿದ್ರೆ ಈಗ ಹಳ್ಳಿಗಾಡಿನಲ್ಲಿ ಇಂಥ ರಸ್ತೆ ಇಲ್ಲ. ಆ ಥರ ಇಷ್ಟೊಂದು ಕುಲಿಗೆಟ್ ಹೋಗಿದೆ. 5 ರಾಜ್ಯ, 3 ಬಂದರು, 2 ರಾಜಧಾನಿ, 11 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸೋ ಶಿರಾಡಿ ಘಾಟ್ ಹೆದ್ದಾರಿ ಸಾವಿರಾರು ಕೋಟಿ ವಹಿವಾಟಿಗೆ ರಹದಾರಿ. ಆದ್ರೆ ಈ ರಸ್ತೆ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ 6 ತಿಂಗಳಲ್ಲಿ 60 ಅಪಘಾತ ಖಚಿತ, ಸಾವು ಉಚಿತ. ಸಾಕು ಹೋಯ್ತು ಮೇಡಮ್. ಎಂತ ಇದೊಂದು ರೋಡ್ ಇದೆ? ಬ್ರಿಟಿಷರ ಟೈಮಲ್ಲಿ ಒಳ್ಳೆದು, ಅದರ ಮೇಲೆ ಡಾಮರೇ ಮಾಡಲಿಲ್ಲ ಅಂತ ಪರಿಸ್ಥಿತಿ. ಕೇಳಿ ಎಲ್ಲರ್ಥ ನಮ್ದು ಅವಸ್ಥೆ ಅಂತ ಹೇಳಿದ್ರೆ ರಸ್ತೆನೇ ಇಲ್ಲ. ರಾಜಕಾರಣ ಎಂತ ಮಾಡ್ತಾರೆ ಇದು ಇಲ್ಲಿ? ರೋಡೇ ಇಲ್ಲ. ರೋಡ್ ಎಲ್ಲಿದೆ, ಹಳ್ಳ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ.
ನಾವು ಗಾಡಿಯಲ್ಲಿ ಬಂದರೆ ಗಾಡಿಯನ್ನು ಮತ್ತೆ ಗುಜರಿಗೆ ಇಡಬೇಕು ಅಂಥ ಪರಿಸ್ಥಿತಿ ಬಂದಿದೆ. ನಮ್ಮ ರಾಜಕಾರಣಿಯವರು ಎಂತ ಮಾಡ್ತಾರಂತ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಗಾಡಿಯಲ್ಲಿ ಕರ್ಕೊಂಡು ಬರ್ಬೇಕು ಈಚೆಯಿಂದ, ಇಲ್ಲದಿದ್ರೆ ಸಾಧ್ಯನೇ ಇಲ್ಲ. ಎಷ್ಟು ಹೆಂಗಸರು ಇವರೆಲ್ಲ, ಮತ್ತೆ ಒಂದು ಯಾರಾದರೂ ಹುಷಾರಿಲ್ಲಾದ್ರೆ ಮುಟ್ಟುವಾಗಿಲ್ಲ ಮಾತ್ರ. ಸಿದ್ದರಾಮಯ್ಯ ಅವರಿಗೆ ಒಮ್ಮೆ ಈ ರೋಡಲ್ಲಿ ಕರ್ಕೊಂಡು ಬಂದು ಅವರಿಗೆ ಇದು ಪರಿಸ್ಥಿತಿ ನೋಡಿದರೆ ಆಗ ಅವರಿಗೆ ಅರ್ಥ ಆಗ್ಬೋದು. ಟ್ಯಾಕ್ಸ್ ಕಟ್ತೇವೆ ಇಷ್ಟು, ಇವ್ರು ಹಣ ಎಂತ ಮಾಡ್ತಾರೆ ಅಂತ ಗೊತ್ತಾಗ್ದಿಲ್ಲ ಅಲ್ಲಿ. ಹಲವಾರು ಘೋಷಣೆಗಳನ್ನ ಮಾಡ್ತಾರೆ, ಆದರೆ ಸಿದ್ದರಾಮಯ್ಯನವರು ಇಲ್ಲಿ ಬಂದು ವಾಸ್ತವಿಕ ಸ್ಥಿತಿನ ಅರ್ಥಕೊಂಡು ಏನಾದ್ರು ಮಾತಾಡಿದರೆ ಜನಗಳಿಗೆ ಅನುಕೂಲ ಆಗುತ್ತೆ. ಈಗ ನಮ್ಮ ಆಸ್ಕರ್ ಫರ್ನಾಂಡಿಸ್ ರವರಿದ್ದಾರೆ, ಸಾರಿಗೆ ಸಚಿವರವರು, ಅವರೀಗ ಸುರಂಗ ಮಾರ್ಗ ಮಾಡಬೇಕಂತ ಹೇಳಿದ್ದಾರೆ. ಜಪಾನ್ ಅವರಂತ ಹೇಳಿ ಸುರಂಗ ಮಾರ್ಗ ಫಸ್ಟ್ ಇದನ್ನು ಒಂದು ಪ್ಯಾಚ್ ವರ್ಕ್ ಮಾಡಿ ಒಂದು ಜನರಿಗೆ ಒಂದು ಸಾರಿಗೆಯಲ್ಲಿ ಒಂದು ವ್ಯವಸ್ಥೆ ಮಾಡಿ ಕೊಟ್ಟರೆ ಫಸ್ಟ್ ಒಳ್ಳೇದು, ಆಮೇಲೆ ಸುರಂಗ ಮಾಡಲಿ. ಭಾಳಷ್ಟು ಅಪಘಾತಗಳಿದೆ, ಅದನ್ನ ಯಾರೂ ಕೇಳ್ತಕ್ಕಂತ ಇಲ್ಲ ಇಲ್ಲಿ. ಇದು ಈ ರೂಟನ್ನ ಇಲ್ಲಿವರೆಗೂ ನಾವು ನೋಡಿದಂಗೆ ಸುಮಾರು ವರ್ಷಗಳಿಂದ ಇದೇ ರೀತಿಯಲ್ಲಿ ಇದು ನಡ್ಕೊಂಡು ಹೋಗ್ತಾ ಇದೆ. ತಿರ್ಗಾ ಅಧಿವೇಶನ ಅಂತೇಳಿ ಅಲ್ಲಿ ಕೋಟಿ 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 ಸುರಿತಾರೆ, ಎಲ್ಲ ಸ್ಟೇಟ್ ರೆವಿನ್ಯೂ ವೇಸ್ಟ್. ಅದು ಇಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಆಗಲ್ಲ, ಚಳಿಗಾಲದಲ್ಲಿ ಬರಲ್ಲ, ಬೇಸಿಗೆಗಾಲದಲ್ಲಿ ತಿರುಗೂ ನೋಡಲ್ಲ. ಯಾಕಂದ್ರೆ ಎಲ್ಲ ಹೆಚ್ಚೇ ಇದೆ ಇಲ್ಲಿ. ಮಳೆಗಾಲದಲ್ಲಿ ಹೆವಿ ಮಳೆ, ಚಳಿಗಾಲದಲ್ಲಿ ಹೆವಿ ಚಳಿ, ಬಿಸಿಲುಗಾಲದಲ್ಲಿ ಹೆವಿ ಬಿಸಿ. ಆ ಥರ ಯಾರು ತಲೆನೇ ಕೆಡಿಸ್ಕೋತಾರೆ. ರೋಡ್ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ರಲ್ಲ ನೀವೇ. ಗಾಡಿ ಓಡಿಸ್ಲೇಬೇಕಲ್ಲ, ರೋಡ್ ಈ ಕಡೆ ಒಂದು ಅಲ್ಲೊಂದು ಸೌದೆ ಲಾರಿ ಬಿದ್ದೋಗಿ ನೋಡಿ, ಕಣ್ಣಿಂದ 3 ಗಾಡಿ 4 ಗಾಡಿ ಬೀಳ್ತವೆ ಡೈಲಿ ರೋಡಲ್ಲಿ. ಹೊತ್ತಿಗೆ ಹಿಂದ್ಗಡೆ ಜನ ಎಲ್ಲ ಸೊಂಟ ಮುರ್ಕೋತಾರೆ, ನಮ್ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಪೊಲೀಸ್ಗೆ ಹೋಗಿ. ಸೊಂಟೆ ಏಟಾಯ್ತು, ನಿಧಾನಕ್ಕೆ ಹೋಗಕ್ಕೆ ಹಾಕಿಲ್ಲ, ಜೋರಾಗಿ ಹೋಗಕ್ಕೆ ಹಾಕಿಲ್ಲ. ಈ ರೋಡ್ ಆಯ್ತು. ಒಟ್ಟಾರೆ ಈ ಹಾಳಾದ ರಸ್ತೆಯಿಂದ ಪ್ರಯಾಣಿಕರ ಸಂಖ್ಯೆ ಕಾಲು ಭಾಗಕ್ಕೆ ಕುಸಿದಿದೆ. ಹೆದ್ದಾರಿ ನಂಬಿದ ಉದ್ಯಮಗಳು ಮೂರಾಬಟ್ಟೆಯಾಗಿವೆ. ವ್ಯಾಪಾರಿಗಳು ಬೀದಿಗೆ ಬಿದ್ದಿದ್ದಾರೆ, ಪ್ರವಾಸಿಗರು ದಾರಿ ಬದಲಾಯಿಸಿದ್ದಾರೆ. ಈ ಸಾವಿನ ಹೆದ್ದಾರಿಯಲ್ಲಿ ಹಗಲು ಹೊತ್ತು ಸವಾರಿ ಮಾಡೋದೇ ದೊಡ್ಡ ರಿಸ್ಕ್. ಇನ್ನು ರಾತ್ರಿ ಹೊತ್ತಂತೂ ಈ ಪ್ರಯಾಣಿಕರನ್ನ ದೇವ್ರೇ ಕಾಪಾಡಬೇಕು. ಈ ತರ ರೋಡ್ ಇದ್ರೆ ಶಬರಿಮಲೆ ಯಾತ್ರೆ ಹೋಗ್ಬರ್ತೀವಿ. ಕೇರಳ ಎಷ್ಟು ಚೆನ್ನಾಗಿದೆ ರೋಡು, ಟ್ಯಾಕ್ಸ್ ಕಟ್ಸ್ಕೊಂತಾರೆ, ಒಂದು ರೋಡ್ ನೆಟ್ಟಿಗಿಲ್ಲ. ಯಾವ ತರ ಯಾತ್ರೆ ಹೋಗ್ಬರ್ಬೇಕು.